ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ. ಸುಜಮ್ಮ ಬೇಗ ಅಲ್ಲಮ್ಮ. ಇವತ್ತು ಶನಿವಾರ ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸುಜಿತ್ ಇವಾಗ ಆ ಮನೆ ಹತ್ರ ಹೋಗ್ತಾ ಇದ್ದಾನೆ, ಗಟ್ಟಿ ಲೇಔಟ್ಗೆ ತಾತನ್ ಮಾತಾಡ್ಸ್ಕೊಂಬರಕ್ಕೆ. ಅಂದರೆ ನಮ್ಮ ಮಾವನವ್ರನ್ನ ಮಾತಾಡ್ಸ್ಕೊಂಬರಕ್ಕೆ. ಅಲ್ಲೂ ನಮ್ಮ ಬಾಡಿಗೆ ಮನೆಗಳಿದಾವಲ್ಲ, ಅಲ್ಲೂ ನೋಡ್ಕೊಂಡು ಬರ್ತಾ ಇರ್ತಾರೆ. ನಾನು ಹೋಗೋದು ತುಂಬ ಕಡಿಮೆ. ಇವಾಗ ಸುಜಿತ್ನ ಕರ್ಕೊಂಡು ನಮ್ಮ ಮನೆಯವರು ಹೊರಟಿದ್ದಾರೆ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಸಾಟರ್ಡೆ ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇರೋದು. ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೆ ಪೂಜೆ ಎಲ್ಲ ಮುಗ್ದಿದೆ. ಬಟ್ ಹೂಗಳನ್ನ ಇವತ್ತು ಬಿಡಿಸ್ಕೊಂಡಿಲ್ಲ, ಹಾಗೆ ಇದೆ ಗಾರ್ಡನಲ್ಲಿ. ಸುಜಿತ್ ನೋಡಿ ಮಣ್ಣಲ್ಲಿ ಆಟ ಆಡ್ತಿದ್ದಾನೆ. ನಮ್ಮನೆಯವರು ಹೊರಟರು ಇವಾಗ. ಅವ್ರಿಗೆ ವಾರಕ್ಕೊಂದ್ಸಲ 2 ಸಲನಾದರೂ ಅವ್ರ ತಂದೆನ ಮಾತಾಡಿಸ್ತಿದ್ರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಅದಕ್ಕೋಸ್ಕರ ಹೊರಟುಬಿಡ್ತಾರೆ. ಅಲ್ಲೇ ಅಲ್ವಾ ಇದ್ದಿದ್ದು, ಹಾಗಾಗಿ ಅಲ್ಲಿಗೆ ಹೋಗಿ ಬಂದರೆ ವಾರಕ್ಕೊಂದ್ಸಲ ಅವರಿಗೆ ಸಮಾಧಾನ, ಹಾಗಾಗಿ ಹೊರಟಿರ್ತಾರೆ. ಸುಜಿತ್ನ ಕರ್ಕೊಂಡು ನಮ್ಮ ಮಾವನವ್ರ ಜೊತೆ ಆಟ ಆಡಿಸ್ಕೊಂಡು, ನಮ್ಮ ಮೈದನ ಮಕ್ಕಳ ಜೊತೆ ಆಟ ಆಡಿಸ್ಕೊಂಡು ಕರ್ಕೊಂಬರ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನನ್ನ ಗಾಡಿ. ಸುಮಾರು ವರ್ಷ ಆಗೈತಿ ಗಾಡಿ ತೊಗೊಂಡು. ನನಗೆ ಅಂತ ನಮ್ಮ ಮನೆಯವರು ಏಟಾದಾಗ ಕೊಡಿಸಿದ್ರು. ನಂತರ ಇವ್ರಿಗೆ ಓಡಾಡೋಕ್ಕೆ ಗಾಡಿ ಬೇಕಲ್ವಾ, ಅವ್ರಿಗೋಸ್ಕರ ನನಗೋಸ್ಕರ ಒಂದು ಹೊಸ ಗಾಡಿ ತೆಕ್ಕೊಟ್ಟು ಇದನ್ನು ಅವರು ಮೈಸೂರಿಗೆ ಕಳಿಸಿ 3 ವೀಲ್ನ ಮಾಡಿಸ್ಕೊಂಡ್ರು. ಬಟ್ ಅವರು ಹೊಸ ಮನೆಗೆ ಬಂದು 2 ವರ್ಷ 3 ವರ್ಷ ಆದಮೇಲೆ ಬೈಕಲ್ಲಿ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಯಾಕೆ ಅಂತಂದರೆ ಅವ್ರು ತುಂಬಾ ಹಂಚ್ಕೊತಿದ್ರು, ಓಡಾಡ್ತಾ ಇರಲಿಲ್ಲ. ಬೈಕಲ್ಲೆಲ್ಲ ಆಡ್ಕೊತಾರೇನೋ, ಇನ್ನೊಬ್ರು ಗೇಲಿ ಮಾಡ್ತಾರೇನೋ ಅನ್ನೋ ಥರ ಟ್ರೀಟ್ ಮಾಡ್ತಿದ್ರು, ನಾಚ್ಕೊತಿದ್ರು. ಅದಕ್ಕೋಸ್ಕರ ನಾನೇ ಎಲ್ಲ ಧೈರ್ಯ ತುಂಬಿ ಆಗೋಗಿದೆ, ಏನು ಮಾಡೋದಕ್ಕಾಗಲ್ಲ, ಓಡಾಡಿ ಧೈರ್ಯವಾಗಿ ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್ ಅಂತ ಹೇಳಿ ಧೈರ್ಯ ತುಂಬಿ ಅವ್ರಿಗೆ ಓಡಾಡೋದಕ್ಕೆ, ಗಾಡಿನಲ್ಲಿ ಓಡಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ಥರ ಗಾಡಿನ ರೆಡಿ ಮಾಡಿಸಿ ಅವ್ರಿಗೆ ಓಡಾಡೋದಕ್ಕೆ ಬಿಟ್ಟಿರೋದು. ಹೆಂಡತಿಯಾಗಿ ನನಗೆ ಅಂಜಿಕೆ ಇಲ್ಲ, ಮತ್ತು ಬೇರೆಯವ್ರನ್ನ ಕಟ್ಕೊಂಡೇನು, ಬೇರೆಯವ್ರು ಅಂದ್ರೇನು ಬಿಟ್ರೇನು ಅದನ್ನೆಲ್ಲ ಕೇರೆ ಮಾಡಬೇಡಿ, ಓಡಾಡಿ ಧೈರ್ಯವಾಗಿ ಗಾಡಿನಲ್ಲಿ ಅಂತ ಹೇಳಿ ಎಲ್ಲ ಧೈರ್ಯ ತುಂಬಿರೋದಕ್ಕೆ ಇವತ್ತು ಚೆನ್ನಾಗಿ ಯಾವುದೇ ಅಂಜಿಕೆ ಇಲ್ದಲ್ಲಿ ಬೈಕಲ್ಲಿ ಓಡಾಡ್ತಾರೆ. ನಾನೇ ಅವ್ರ ಜೊತೆ ಓಡಾಡಬೇಕಾದ್ರೆ ಯಾಕೆ ಹಂಚ್ಕೋಬೇಕಲ್ವಾ, ಆಗಿರೋದೇ ಉಂಟಂತೆ, ಬೇಜಾರೇ ಹತ್ತಕ್ಕೆ ಮಾಡ್ಕೋಬೇಕು. ಯಾರೇನಾದರೂ ಅಂದ್ಕೊಳ್ಳಿ ಬಿಡಿ, ನಮ್ಮ ಜೀವನ ನಮ್ದಲ್ವಾ. ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡೇ ಇಲ್ಲ ನಾನು. ಎಷ್ಟೊಂದು ಜನ, ನಾನು ನಮ್ಮ ಮನೆಯವ್ರ ಜೊತೆ ಹೋಗೋದಕ್ಕೆ ಯಾವತ್ತೂ ಅಂಜಿಕೆ ಪಟ್ಟಿಲ್ಲ, ಪಡೋದು ಇಲ್ಲ. ಯಾಕೆಂದರೆ ನನ್ನ ಗಂಡನ ಜೊತೆ ನಾನು ಹೋಗೋದಕ್ಕೆ ಯಾತಕ್ಕೆ ಅಂಜಿಕೆ ಪಡಬೇಕು ಅಲ್ವಾ. ಕೆಲವರು ಹೊರಗಡೆ ಹೋದಾಗ ಯಾವ ಥರ ನಮ್ಮನ್ನು ನೋಡ್ತಾ ಇರ್ತಾರೆ ಅಂತಂದರೆ, ವೀಲ್ ಚೇರ್ನಲ್ಲಿ ಹೋಗೋರನ್ನ ಅಥವಾ 3 ವೀಲಲ್ಲಿ ಓಡಾಡೋರನ್ನ ಜನ ಎಲ್ರಿಗೂ ಹೇಳ್ತಾ ಇಲ್ಲ, ಸುಮಾರು ಮಂದಿ ಒಂಥರ ಕೇವಲವಾಗಿ ನೋಡ್ತಾರೆ. ಎಷ್ಟೋ ಘಟನೆಗಳನ್ನ, ಎಷ್ಟೋ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡಿದ್ದೀವಿ. ನಮ್ಮನೆಯವರು 3 ವೀಲ್ನಲ್ಲಿ ಹೋಗೋದ್ರಿಂದ ತುಂಬ ಜನ ಕೇವಲವಾಗಿ ಕಾಣ್ತಾ ಇರ್ತಾರೆ. ಆಮೇಲೆ ಇವ್ರಿಗೇನೂ ಇಲ್ಲ, ಇವ್ರಿಗೇನು ತಿನ್ನೋದಕ್ಕೂ ಗತಿ ಇಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಗೊತ್ತಿಲ್ಲದಲೇ ಇರೋರ್ಗೆ ಹೇಳ್ತಾ ಇರೋದು. ಹೊರಗಡೆ ಎಷ್ಟೋ ಜನಕ್ಕೆ ನಮ್ಮ ಬಗ್ಗೆ ಗೊತ್ತೇ ಇರಲ್ಲ. ಎಷ್ಟೋ ಜನಕ್ಕೆ ಗೊತ್ತು ಇವರು ಕೋಟಿಗಟ್ಟಲೆ ಇದ್ದಾರೆ, ಚೆನ್ನಾಗಿದ್ದಾರೆ ಜೀವನದಲ್ಲಿ ಅಂತ. ಅವರು ಏನೂ ಮಾತಾಡೋದಿಲ್ಲ. ಕೆಲವ್ರಿಗೆ ಗೊತ್ತಿಲ್ಲದಲೇ ಇರೋರು ಕೇವಲವಾಗಿ ಮಾತಾಡ್ತಾರೆ. ಬಟ್ ನನಗೆ ಅವಾಗ ಕೆಟ್ಟ ಕೋಪ ಬರ್ತಾ ಇರುತ್ತೆ. ಒಬ್ಬನ ವ್ಯಕ್ತಿನ ಒಂದು ಅಂಗವೈಫಲ್ಯತೆಯಿಂದ ಆಗಲಿ ಅಥವಾ ಅವ್ರು ಹಾಕೋ ಬಟ್ಟೆಯಿಂದ ಆಗಲಿ ಇನ್ನೊಂದರಿಂದ ಆಗಲಿ ಅಳಿಯೋದಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಅವ್ರ ಹಿಂದೆ ಅವ್ರು ಹೇಗಿರ್ತಾರೆ ಅನ್ನೋದು ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಅಥವಾ ಅವ್ರ ಪರಿಚಯ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನೆಲ್ಲ ಅವಮಾನಗಳನ್ನ ಜೊತೆಯಲ್ಲಿ ಹೋದಾಗ ಅನುಭವಿಸಿದ್ದೀನಿ, ಯಾವ ಥರ ನಮ್ಮನ್ನು ಕೇವಲವಾಗಿ ನೋಡ್ತಾ ಇದ್ರು ಜನ ಅನ್ನೋದನ್ನು ಖಂಡಿತವಾಗಿಯೂ ಮುಂದಿನ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇವಾಗ ನಾನು ಜ್ವರ ಸ್ವಲ್ಪ ಸುಸ್ತಿದೆ, ಬಟ್ ನನಗೆ ಎಕ್ಸಸೈಸ್ನ ಬಿಟ್ಬಿಟ್ರೆ
ಅಂದರೆ ನನಗೇನೋ ಒಂಥರ ಕಳ್ಕೊಂಡಿರೋ ಥರ ಫೀಲು. ಬಟ್ ಮನೇಲಿದ್ದರೆ ನಮ್ಮನೆಯವರು ಬೈತಾರೆ ನನಗೆ, ರೆಸ್ಟ್ ಮಾಡಲ್ಲ, ಜ್ವರ ಬಂದಾಗೂ ಎಕ್ಸಸೈಸ್ ಮಾಡೋದು ನೆಗೆಯೋದು ಎಲ್ಲ ಮಾಡ್ತೀಯಾ ಅಂತ ಬೈತಾ ಇರ್ತಾರೆ. ಅವ್ರು ಇವಾಗ ಹೇಗೂ ಹೋಗಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಹ್ಯಾಂಡ್ಸ್ ಎಕ್ಸಸೈಸ್ಗಳನ್ನ ಹೇಗೆ ಮಾಡ್ಕೋತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿವಾಗ ಸ್ವಲ್ಪ ದಿವಸದಿಂದ ವಾಕ್ ಕೂಡ ಸ್ಕಿಪ್ ಮಾಡಿ ಈವ್ನಿಂಗು ಸ್ವಲ್ಪ ಚಿಕ್ಕ ಚಿಕ್ಕ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯೋಗಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀನಿ. ಖಂಡಿತ ಮುಂದಿನ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ. ಈ ಒಂದು ಬ್ಲಾಗ್ನಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ ಅಂದರೆ ಡೆಲಿವರಿ ಆದ ನಂತರ ನಾನು ಹೊಟ್ಟೆ ಬೊಜ್ಜನ್ನ ಹೇಗೆ ಕರಗಿಸ್ಕೊಂಡೆ ಮತ್ತು ಹೊಟ್ಟೆನ ಹೇಗೆ ಫ್ಲ್ಯಾಟ್ ಮಾಡಿಕೊಂಡೆ, ಯಾವ್ಯಾವ ಎಕ್ಸಸೈಸನ್ನು ಮಾಡಿದೆ ಅಂತ ಈ ಒಂದು ಬ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೊನೆಗೆ ನಾನು ಅಕ್ಷಯ ತೃತೀಯಾಗೆ ಏನು ಗೋಲ್ಡ್ ತೊಗೊಂಡೆ ಅಂತಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇವಾಗ ಹ್ಯಾಂಡ್ಸ್ ಎಕ್ಸಸೈಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ಆರ್ಮ್ಸ್ ಕೆಲವ್ರಿಗೆ ತುಂಬಾ ದಪ್ಪ ಇರುತ್ತೆ, ಕೆಲವ್ರಿಗೆ ಯಾಕೆ, ನನಗೆ ಕೂಡ ತುಂಬಾ ದಪ್ಪನೇ ಆಗಿತ್ತು ಕೈಗಳೆರಡೂ ಕೂಡ. ಬಾಡಿ ಸಣ್ಣ ಇದ್ದರೂ ಕೂಡ ನಮ್ಮ ಕೈಗಳು ತುಂಬ ದಪ್ಪ ಇರೋದ್ರಿಂದ ಕೆಲವ್ರು ಏನು ಮಾಡ್ತಾರೆ, ನೋಡಿದ ತಕ್ಷಣ ಇವ್ರು ತುಂಬ ದಪ್ಪ ಇದ್ದಾರೆ ಅಂತ ಫೀಲ್ ಮಾಡ್ತಾರೆ. ನಮ್ಮ ಕೈಗಳನ್ನ ಹೇಗೆ ನಮ್ಮ ಟೈಟ್ ಮಾಡ್ಕೊಳ್ಳೋದು, ಹೇಗೆ ನಮ್ಮ ಕೈಗಳ ಒಂದು ಫ್ಯಾಟ್ನ ಕರಗಿಸೋದು ಅಂತ ಈ ಒಂದು ಎಕ್ಸಸೈಸ್ಗಳಿಂದ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ವಾಟರ್ ಬಾಟಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, 1 ಲೀಟ್ರದ್ದಾದರೆ ಸಾಕಾಗುತ್ತೆ. ಈ ಥರ ಎಕ್ಸಸೈಸ್ಗಳನ್ನ ಡೈಲಿ ಒಂದು 10 ನಿಮಿಷ 15 ನಿಮಿಷ ಮಾಡಿಕೊಂಡ್ರೆ ಖಂಡಿತ ಒಂದು 20 ಡೇಸ್ಗೆಲ್ಲ ನಿಮಗೆ ಇದರ ಎಫೆಕ್ಟ್ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ಥರ ನಾನೇನು ಓನಾಗಿ ಕಲ್ತಿದ್ದಲ್ಲ, ನಾನು ಕೂಡ ಎಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡೆ ಎಕ್ಸಸೈಸ್ಗಳನ್ನ ಕಲ್ತ್ಕೊಂಡಿರೋದು. ಅಂದರೆ ನನಗೆ ಯಾವ್ದ್ಯಾವುದು ಬೆನಿಫಿಟ್ ಆಗುತ್ತೆ ಅದನ್ನು ನಾನು ಮಾಡ್ಕೋತಾ ಇದ್ದೀನಿ. ಈ ಥರ ಕ್ಯಾನ್ಗಳಿಂದ ವೆಯ್ಟು ಇರೋಂಥ ಕ್ಯಾನ್ಗಳಿಂದ ಈ ಥರ ಮಾಡಿಕೊಂಡ್ರೆ ನಮ್ಮ ಹ್ಯಾಂಡ್ಸ್ಗಳೆಲ್ಲ ತುಂಬಾ ಸಣ್ಣ ಆಗ್ತಾ ಬರುತ್ತೆ. ನನಗೆ ತುಂಬಾ ದಪ್ಪ ಆಗಿತ್ತು ಕೈಗಳೆಲ್ಲ, ಇವಾಗ ಒಂದು ಸ್ವಲ್ಪ ಜೋತು ಬಿದ್ದಿರೋಂಥ ಹ್ಯಾಂಡ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಆರ್ಮ್ಸು. ನೋಡಿ, ಈ ಥರ ಒಂದು 30 ಬಾರಿ ಅಂದರೆ ಕೌಂಟ್ ಮಾಡ್ಕೋಬೇಕಾಗತ್ತೆ. ಒಂದು 30 ಸಲ 40 ಸಲ ನಿಮಗೆ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ. ಬಿಗಿನರ್ಸ್ ಮಾಡೋರು ಒಂದು 20 ಕೌಂಟ್ ಮಾಡಿಕೊಂಡು 20 ಸಲ ಕೌಂಟ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಕ್ಯಾನಿಂದ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ವಾಯ್ಸು ಸ್ನೇಹಿತರೆ, ಇನ್ನೂ ನನಗೆ ವಾಯ್ಸ್ ಬಿಟ್ಟಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಕೌಂಟ್ ಮಾಡ್ಕೋತಾ ಇದ್ದೀನಿ. ಈವ್ನಿಂಗು ನಿಮಗೆ ಯಾವಾಗ ಟೈಮ್ ಆಗುತ್ತೆ, ಡೆಲಿವರಿ ಆದ ನಂತರ ಚಿಕ್ಕ ಮಕ್ಕಳಿರೋರು ಮಲಗಿದ ಟೈಮಲ್ಲೂ ಮಾಡ್ಕೋಬೋದು. ಅಂದರೆ ಇದೇ ಟೈಮ್ ಮಾಡಬೇಕು ಅಂತ ಏನಿಲ್ಲ, ಏಕೆಂದರೆ ಚಿಕ್ಕ ಮಕ್ಕಳಿರೋರು ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ಕೋಬೇಕಾಗತ್ತೆ. ಮಕ್ಕಳು ದೊಡ್ಡವಾದ ನಂತರ ಬೇಕಿದ್ರೆ ನಾವು ಅದಕ್ಕೆ ಅಂತಲೇ ಒಂದು ಟೈಮ್ನ ಫಿಕ್ಸ್ ಮಾಡ್ಕೋಬೋದು. ನಾನು ಕೂಡ ಸುಜಿತ್ತು ತುಂಬ ಚಿಕ್ಕವನಿದ್ದಾಗ ಯಾವಾಗ ಟೈಮ್ ಆಗುತ್ತೆ ಆವಾಗ ಮಾಡ್ಕೋತಾ ಇದ್ದೆ. ಅರ್ಲಿ ಮಾರ್ನಿಂಗ್ಸು ಪಾಪು ಮಲಗಿದ್ದಾಗ ಒಂದು ಅರ್ಧ ಗಂಟೆ ಈ ಥರ ಮಾಡ್ಕೋತಾ ಇದ್ದೆ. ನೋಡಿ, ಈ ಥರ ಮಾಡ್ಕೊಳ್ಳೋದ್ರಿಂದ ಕೈಗಳ ಒಂದು ಎಕ್ಸಸೈಸ್ ಏನಿದೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಆರ್ಮ್ಸು ಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸಂಜೆ ಮೇಲೆ ನಾನು ಯಾವ್ಯಾವ ಆಸನಗಳನ್ನ ಮಾಡ್ಕೋತೀನಿ ಅಂತ ಅಂದರೆ, ಮೊದಲಿಂದಾಗಿ ನಾನು ವಜ್ರಾಸನದಲ್ಲಿ ಇದನ್ನೆಲ್ಲ ಮಾಡ್ಕೋತೀನಿ. ಉಸಿರನ್ನ ನಾವು ಬಿಡ್ತಾ ಈ ಥರ ನೆಲಕ್ಕೆ ನಮ್ಮ ಮೂಗನ್ನ ತಾಕಿಸ್ಬೇಕು. ಉಸಿರು ತಗೋತಾ ಮೇಲೆ ಎದ್ದೊಳ್ಬೇಕು ನಾವು ಈ ಆಸನನ ಮಾಡಬೇಕಾದ್ರೆ. ಹೊಟ್ಟೆನ 2 ಕೈಗಳಿಂದ ಈ ಥರ ಟೈಟಾಗಿ ಇಟ್ಕೊಂಡು ಬಗ್ಬೇಕಾಗತ್ತೆ ಮುಂದಕ್ಕೆ. ನಂತರ ಉಸಿರು ಇಂಪಾರ್ಟೆಂಟ್ ಬಂದು ನಮ್ಮ ಉಸಿರು ತಗೊಳ್ಳೋದು ಬಿಡೋದೇನೆ ಈ ಯೋಗಾಸನದಲ್ಲಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಒಂದು ಸಲ ಬಗ್ದಾಗ ಉಸಿರನ್ನ ತಗೊತ ಇನ್ನೊಂದು ಸಲ ಮೇಲೆ ಎದ್ದಾಗ ಉಸಿರು ಬಿಡುತ್ತಾ ಈ ಥರ ನಾವು ಮಾಡ್ಕೋಬೇಕಾಗತ್ತೆ. ಒಂದು 5 ಸಲ 6 ಸಲ ಈ ಥರ ಮಾಡಿಕೊಂಡು ನಾನು ನೆಕ್ಸ್ಟ್ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ. ಇದು ನಮಗೆ ಫ್ಯಾಟ್ ಕರಗೋದಕ್ಕೆ ಅಂದರೆ ಹೊಟ್ಟೆ ಬೊಜ್ಜು ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಸುಮಾರು ಜನ ನನಗೆ ಕೇಳಿದರು, ನಾನು ಹಂಚಿಕೆಯಿಂದ ಸುಮಾರು ಜನಕ್ಕೆ ನಾನು ಈ ಥರ ವಿಡಿಯೋಗಳನ್ನ ಪೋಸ್ಟ್ ಮಾಡಿಲ್ಲ. ಇವಾಗ ಸುಮಾರು ಜನ ಸ್ನೇಹಿತರು ಕೇಳ್ತಾ ಇರೋದ್ರಿಂದ ಹೊಟ್ಟೆನ ಹೇಗೆ ಕರಗಿಸ್ಕೊಳ್ಳೋದು ಎಕ್ಸಸೈಸ್ಗಳನ್ನ ತೋರಿಸಿ ಇದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಟರ್ಫ್ಲೈ ಥರ ಮಾಡ್ಕೋಬೇಕು. ಇದು ತುಂಬ ಬೆನ್ನು ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಈ ಥರ ಬಟರ್ಫ್ಲೈ ಆಕಾರದಲ್ಲಿ ಮಾಡೋದ್ರಿಂದ ನಮ್ಮ ತೊಡೆಗಳು ಕೂಡ ಟೈಟ್ ಆಗುತ್ತೆ ಮತ್ತು ಹೊಟ್ಟೆ ಕರಗೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ.
ಅದ್ರ ಜೊತೆಗೆ ಇರೆಗ್ಯುಲರ್ ಪೀರಿಯಡ್ ಇರುತ್ತಲ್ವಾ ಸುಮಾರು ಜನಕ್ಕೆ, ಅವ್ರಿಗೂ ಕೂಡ ಪೀರಿಯಡ್ ರೆಗ್ಯುಲರ್ ಆಗಿ ಬರೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಬಟರ್ಫ್ಲೈ ಎಕ್ಸಸೈಸ್ ಮಾಡೋದ್ರಿಂದ. ಇವಾಗ ನಮ್ಮ ಕಾಲನ್ನ ಎಷ್ಟು ಅಗಲ ಮಾಡೋದಕ್ಕಾಗುತ್ತಾ ಅಗಲ ಮಾಡಬೇಕು, ಎಷ್ಟು ಸಾಧ್ಯನೋ ಅಷ್ಟು. ಈ ಥರ ಹಿಂದಿನ ಕಾಲದಲ್ಲೆಲ್ಲ ರಾಗಿ ಬೀಸ್ತಾ ಇದ್ರು, ಅಕ್ಕಿ ಬೀಸ್ತಾ ಇದ್ರು, ದೊಡ್ಡವರು ನೋಡ್ತಾ ಇದ್ರಲ್ವಾ. ಇವಾಗ ಅದೆಲ್ಲ ಕಾಣೆಯಾಗಿದೆ. ಆವಾಗಲೂ ಅವ್ರಿಗೆ ಈ ಥರ ಎಕ್ಸಸೈಸ್ಗಳೆಲ್ಲ ಬೇಕಾಗೇ ಇರಲಿಲ್ಲ, ವರ್ಕೌಟು ಇದೆಲ್ಲ. ಯಾಕೆಂದರೆ ಇದೆಲ್ಲ ಅವರು ದಿನನಿತ್ಯದ ಕೆಲಸ ಆಗಿತ್ತು. ಹಾಗೆ ಬಾಡಿ ಕೂಡ ಎಕ್ಸಸೈಸ್ ಸಿಗ್ತಾಯಿತ್ತು, ವರ್ಕೌಟು ಆಗ್ತಾಯಿತ್ತು. ಈ ಥರ ರಾಗಿ ಬೀಸೋ ಥರ ಬಲದಿಂದ ಎಡಕ್ಕೆ ಒಂದು 15 ಸಾರಿ, ಎಡದಿಂದ ಬಲಕ್ಕೆ ಒಂದು 15 ಸಾರಿ, ಅಥವಾ ನಿಮ್ಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಈ ಥರ ಮಾಡೋದ್ರಿಂದ ನಿಮಗೆ ಹೊಟ್ಟೆಲಿರುವಂಥ ಫ್ಯಾಟ್ ಏನಾಗುತ್ತೆ ಅದು ಬರ್ನ್ ಆಗುತ್ತೆ. ಇದು ಕೂಡ ಈಗ ತೋರಿಸ್ತಾ ಇರುವಂಥ ಎಕ್ಸಸೈಸ್ ಕೂಡ ಹೊಟ್ಟೆ ಕರಗೋದಕ್ಕೆ ಮಾಡ್ಕೊಳ್ಳುವಂಥ ಎಕ್ಸಸೈಸು. ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ನೀವು ಕೌಂಟ್ ಮಾಡಿಕೊಂಡು ಒಂದು 20, 30 ಈ ಥರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿಕೊಂಡ್ರೆ ಇದರಲ್ಲೂ ಕೂಡ ನಮಗೆ ಬೆಲಿ ಫ್ಯಾಟ್ ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇನ್ನೊಂದು ತಿರ್ಗ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತೊಂದು ಬಾರಿ. ಈ ಥರ ರಾಗಿ ಬೀಸೋ ಥರ ಈ ಥರ ಎಷ್ಟು ಸಾಧ್ಯನೋ ಆದಷ್ಟು ಅಷ್ಟು ಬಗ್ಗಿ ನೆಲಕ್ಕೆ ಈ ಥರ ಮಾಡೋದ್ರಿಂದ ಬೆಲಿ ಫ್ಯಾಟ್ ಕೂಡ ಕರಗುತ್ತೆ. ನೋಡಿ, ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹೊಟ್ಟೆ ಕರಗೋದಕ್ಕೆ ನಾನು ಯಾವ್ಯಾವೆಲ್ಲ ಎಕ್ಸಸೈಸ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಕಾಲನ್ನ ಟೈಟಾಗಿ ಇಟ್ಕೊಂಡು ಮುಂದೆ ಬಂದು ಹಿಂದೆ ಹೋಗಿ ಈ ಥರ ಮಾಡೋದ್ರಿಂದ ಥೈಡ್ಸ್ ಕೂಡ ಟೈಟ್ ಆಗುತ್ತೆ ಮತ್ತು ಹೊಟ್ಟೆ ಕೂಡ ಕರಗುತ್ತೆ. ಇದು ಒಂದು ಎಕ್ಸಸೈಸ್ ಮಾಡ್ಕೋತೀನಿ. ನಿಮಗೆ ಸಂಜೆ ಆದರೆ ಸಂಜೆ ಅಥವಾ ಬೆಳಗ್ಗೆ ಆದರೆ ಬೆಳಗ್ಗೆ ಇವೆರಡು ಟೈಮಲ್ಲಿ ಯಾವಾಗಾದರೂ ಒಂದು ಟೈಮು ಬಿಡುವು ಮಾಡಿಕೊಂಡು ಹೊಟ್ಟೆ ಕರಗಿಸ್ಬೇಕು ಅನ್ನೋರು ಅಥವಾ ಸಣ್ಣ ಆಗಬೇಕು ಅನ್ನೋರು ಈ ಥರ ಎಕ್ಸಸೈಸ್ಗಳನ್ನ ನಿಮಗೆ ಟೈಮ್ ಆದಾಗ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಥರ ಎಕ್ಸಸೈಸು ಹೊಟ್ಟೆ ಕರಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕೌಂಟ್ ಮಾಡಿಕೊಂಡು 20 ಕೌಂಟ್ ಮಾಡಿಕೊಂಡು ಒಂದು 3 ಸಿಟ್ಟಿಂಗಲ್ಲಿ ಮಾಡ್ಕೊಳ್ಳಿ. ತುಂಬಾ ಕಷ್ಟ, ನೋಡೋದಕ್ಕೆ ಈಸಿ ಅನ್ಸುತ್ತೆ, ನಿಮ್ಗೆ ಮಾಡಿದಾಗ ಗೊತ್ತಾಗುತ್ತೆ. ಸ್ನೇಹಿತರೆ, ನನಗೆ ಗೊತ್ತಿರೋ ಅಂತ ನಾನು ಮಾಡುವಂಥ ಎಕ್ಸಸೈಸ್ಗಳನ್ನ ನಿಮ್ಗೆ ಹೆಲ್ಪ್ ಆಗಲಿ ಅಂತ ತೋರಿಸಿದ್ದೀನಿ. ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಎಕ್ಸಸೈಸ್ಗಳನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ನಮ್ಮ ಸ್ನೇಹಿತರ ಮನೆಗೆ ಗೃಹ ಪ್ರವೇಶಕ್ಕೆ ಹೊರಟಿದ್ದೀನಿ. ಇದರ ಒಂದು ಬ್ಲಾಗ್ ಕೂಡ ನಿಮ್ಮ ಜೊತೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡ್ ಬನ್ನಿ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದ್ನಲ್ವಾ ಇವತ್ತು ಫ್ರೆಂಡ್ ಮನೆದು ಗೃಹ ಪ್ರವೇಶ ಇದೆ ಅಂತ ಹೊರಟಿದ್ದೀವಿ. ಟೈಮ್ ಬಂದು 1:15. ಹೋಗಿ ಬರೋಣ ಬನ್ನಿ, ಫಂಕ್ಷನ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ನೇಹಿತರೆ. ನಾನು ಹೇಗೆ ರೆಡಿ ಆಗಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತು ಬಂದು ಅಕ್ಷಯ ತೃತೀಯ ದಿವಸ ನನ್ನ ಕ್ಲೋಸ್ ಫ್ರೆಂಡ್ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಸ್ಯಾರಿ ಬಂದು NS ಸಿಲ್ಕ್ನಲ್ಲಿ ತೊಗೊಂಡಿರೋ ಅಂಥದ್ದು. ಆಲ್ರೆಡಿ ಸ್ಯಾರಿ ಬ್ಲೌಸು ಎಲ್ಲನೂ ತೋರಿಸಿದ್ದೀನಿ ನಿಮಗೆ. ಇವತ್ತೇ ಫಸ್ಟ್ ಟೈಮ್ ಇದನ್ನು ವೇರ್ ಮಾಡ್ತಾ ಇರೋದು. ಲ್ಯಾವೆಂಡರ್ ಕಲರ್ನ ತೊಗೊಂಡಿದ್ದೀನಿ. ಸ್ಯಾರಿ ತುಂಬಾ ಇಷ್ಟಪಟ್ಟರು ಎಲ್ಲರೂ ಕೂಡ. ನಾನು ವೇರ್ ಮಾಡಿದ್ದೆ, ತುಂಬ ಜನ ಇಷ್ಟಪಟ್ಟರು. ಮತ್ತು ಇದರ ಒಂದು ಹಾರ ಏನು ವೇರ್ ಮಾಡಿದ್ದೀನಿ ಇದರ ಒಂದು ಡೀಟೇಲ್ಸ್ನು ಕೂಡ ಇದೇ ಬ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡಿದೆ ನೋಡಿ. ನಾನು ಹೇಗೆ ಕಾಣಿಸ್ತಿದ್ದೀನಿ, ಹೇಗೆ ರೆಡಿ ಆಗಿದ್ದೀನಿ ಅನ್ನೋದು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಇಲ್ಲೇ ಅಲ್ವಾ ನಾನೇ ಡ್ರೈವಿಂಗ್ ತೊಗೊಂಡಿದ್ದೀನಿ. ಒಬ್ರು ಸಿಸ್ಟರ್ ಯಾವಾಗಲೂ ಕೇಳ್ತಿರ್ತಾರೆ ಡ್ರೈವಿಂಗ್ ಟ್ಯುಟೋರಿಯಲ್ಸ್ದು ಒಂದು ವಿಡಿಯೋ ಹಾಕಿ ಅಂತ. ಸುಮಾರು ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ಬಟ್ ನನಗೆ ಡ್ರೈವಿಂಗ್ ಕಲಿಸೋದಕ್ಕೆಲ್ಲ ಬರೋದಿಲ್ಲ. ಅಂದರೆ ಅವ್ರು ಯಾವಾಗಲೂ ಕೇಳ್ತಾನೆ ಇರ್ತಾರೆ. ಬಟ್ ಇವಾಗ ಎಲ್ಲೂ ನಾನು ಹೊರಗೆ ಹೋಗಿಲ್ಲ. ಹೊರಗೆ ಹೋದಾಗ ಖಂಡಿತ ನಾನು ಡ್ರೈವ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಇವತ್ತು ಫಂಕ್ಷನ್ ಇರೋದು 3 ಕಡೆ ಇದೆ. ಒಂದೆರಡು ಕಡೆ ಅಟೆಂಡ್ ಮಾಡಿ ಬರ್ತಾ ಇದ್ದೀವಿ ನಾವು. ಅಂದರೆ ಇವಾಗ ತಾನೇ ಹೊರಡ್ತಾ ಇರೋದು. ತುಂಬ ಬಿಸಿಲಿತ್ತು, ಎಲ್ಲೂ ಊಟ ಮಾಡೋದಕ್ಕೆ ಹೋಗಲಿಲ್ಲ. ಒಂದು ಕಡೆ ಮಾತ್ರ ಊಟ ಮಾಡಿಕೊಂಡು ಸುಮ್ಮನೆ ವಿಸಿಟ್ ಮಾಡಿ ಬಂದಿದ್ದೀವಿ. ನಮ್ಮ ಫ್ರೆಂಡ್ ಮನೇಲಿ ಮಾತ್ರ ಊಟ ಮಾಡ್ಕೊಂಡು ಬಂದಿದ್ದು. ಇವತ್ತು ಸ್ನೇಹಿತರೆ, ಯಾರೆಲ್ಲ ಏನೆಲ್ಲ ಗೋಲ್ಡ್ ತೊಗೊಂಡಿದ್ದೀರಾ, ಏನೇನೆಲ್ಲ ಖರೀದಿ ಮಾಡಿದ್ದೀರಾ ಅಂತ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ. ಬನ್ನಿ ಹೋಗೋಣ ಇವಾಗ ಗೃಹ ಪ್ರವೇಶಕ್ಕೆ. ಅಪ್ಪ ಅಮ್ಮ ಕೂಡ ಬಂದಿದ್ರು, ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆಲ್ರೆಡಿ 12 ಗಂಟೆಗೆ ಬಂದಿದ್ರು. ಇವರು ಕಾಂಟ್ರಾಕ್ಟ್ರು, ನಮ್ಮ ಮನೆ ಕಟ್ಟಿಕೊಟ್ಟಂಥವ್ರು ರಾಜಣ್ಣ ಅಂತ ಕಾಂಟ್ರಾಕ್ಟ್ರು, ಮತ್ತು ನನ್ನ ಫ್ರೆಂಡ್ ಅನಿತಾ. ಇವ್ರ ಮನೆದೇ ಇವತ್ತು ಗೃಹ ಪ್ರವೇಶ ಇರೋದು.
ಇವರಿಬ್ಬರು ಕೂಡ ಅನಿತಾ ಅವರು ಬಂದು ನನಗೆ ತುಂಬ ಕ್ಲೋಸ್ ಫ್ರೆಂಡು, ಅಣ್ಣ ಬಂದು ನಮ್ಮ ಮನೆಯವ್ರಿಗೆ ತುಂಬ ಕ್ಲೋಸ್ ಫ್ರೆಂಡು. ಯಾಕೆಂದರೆ ನಮ್ಮ ಈಗಿರೋ ಮನೆಯನ್ನು ಕಟ್ಕೊಟ್ಟಿರೋರು ಇವರೇನೆ, ಅಂದರೆ ಕಾಂಟ್ರಾಕ್ಟ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಮತ್ತು ದೇವರೆಲ್ಲ ಕರೆಸಿದ್ರು. ಬ್ಯಾಟ್ರಾಯನ ಸ್ವಾಮಿನ ಕರೆಸಿದ್ರು, ಯಾವುದು ಊರಿಂದ ಅಂತ ಗೊತ್ತಿಲ್ಲ. ಮನೆಯೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ಇದ್ದರು, ರಶ್ ಕೂಡ ಇತ್ತು, ಮತ್ತು ತುಂಬ ಬಿಸಿಲು ಇತ್ತು. ಹೋಗಿ 1 ಅವರ್ ಇದ್ದು ಊಟ ಗಿಟ ಮಾಡಿಕೊಂಡು ಮತ್ತೆ ಅಪ್ಪ ಅಮ್ಮನ ಮನೆಗೆ ಕರ್ಕೊಂಡು ಬಂದ್ವಿ. ಇಲ್ಲೂ ಕೂಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಅವ್ರನ್ನೂ ಮಾತಾಡಿಸ್ಕೊಂಡು ಪ್ರೆಸೆಂಟೇಷನ್ನ ಕೊಟ್ಬಿಟ್ಟು ಎಲ್ಲರಿಗೂ ವಿಶ್ ಮಾಡಿ, ಅಣ್ಣ ಅದಕ್ಕೆ ಕೂಡ ಬಂದಿದ್ದರು, ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಲ್ಲ, ಇವರು ಕೂಡ ಗೃಹ ಪ್ರವೇಶಕ್ಕೆ ನನ್ನ ನಾನು ಹೋಗ್ತೀನಲ್ಲ ಆ ಅಂಗಡಿನಲ್ಲಿ, ಅಂದರೆ ಶ್ರೀನಿವಾಸ ಜ್ಯುವೆಲರಿ ಶಾಪ್ನಲ್ಲಿ ಇವರು ಕೂಡ ಗೃಹ ಪ್ರವೇಶಕ್ಕೆ ಗೋಲ್ಡ್ನ ಪರ್ಚೇಸ್ ಮಾಡಿದ್ದಾರೆ. ಖುಷಿ ಆಯಿತು ನನಗೂ ಕೂಡ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗೋಲ್ಡು. ಅವ್ರು ವೇರ್ ಮಾಡಿರೋದು ಶ್ರೀನಿವಾಸ ಜ್ಯುವೆಲರಿ ಶಾಪ್ನಲ್ಲಿ ಖರೀದಿ ಮಾಡಿರೋದು, ಅವರು ಮಾಡಿಸಿರೋದು ಒಡವೆ ತುಂಬ ಚೆನ್ನಾಗಿದೆ. ಇವರು ಬಂದು ನಮ್ಮ ಅತ್ತಿಗೆ ಶ್ವೇತಾ ಅಂತ, ಅವ್ರ ಹೆಸರು ಕೂಡ. ನಮ್ಮ ಅಣ್ಣ ಸಮೀಕ್ಷಾ ಮತ್ತು ಸುಜಿತ್ತು ಫೋಟೋಗೆ ನಿಂತ್ಕೊಂಡಿದ್ರು. ನಾನೊಂದು ಸಣ್ಣದೊಂದು ವಿಡಿಯೋನ ತಗೊಂಡೆ. ಸ್ನೇಹಿತರೆ, ಸ್ವಲ್ಪ ಹುಷಾರಾಗಿದ್ದೀನಿ, ಪರವಾಗಿಲ್ಲ, ಜ್ವರ ಎಲ್ಲ ಕಡಿಮೆ ಆಗಿದೆ, ವಾಯ್ಸ್ ಸ್ವಲ್ಪ ಹಿಡಿದಿದೆ, ಅದು ಸ್ವಲ್ಪ ಬಿಡಬೇಕು. ಸ್ನೇಹಿತರೆ, ಅಕ್ಷಯ ತೃತೀಯಗೆ ಏನು ಗೋಲ್ಡ್ ತೊಗೊಂಡಿದ್ದೀನಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಒಂದೇನು ಅಂತ ಅಂದರೆ, ಹೊಸದಾಗಿ ಅಷ್ಟೊಂದು ಅಮೌಂಟ್ನ ಕೊಟ್ಟು ಏನು ಖರೀದಿ ಮಾಡಿಲ್ಲ. ಲಾಸ್ಟ್ ಟೈಮು ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ಒಂದು ಲಾಂಗ್ ಚೈನ ನಾನು ತೊಗೊಂಡಿದ್ದೆ. ಅದು 40 ಗ್ರಾಮ್ ಏನೋ ಇತ್ತು ಆವಾಗ. ನಿಮಗೆ ಗೊತ್ತೇ ಇದೆ, ಮನೆ ಕಟ್ಟಬೇಕಾದ್ರೆ ಎಷ್ಟು ಅಮೌಂಟ್ಗೆ ಮತ್ತು ಎಲ್ಲದರಲ್ಲೂ ಎಷ್ಟು ರಿಸ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ನಮ್ಮ ಮನೆಯವರು ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀವಿ, ಪಾಪ ಒಡವೆ ಕೊಡಿಸ್ದಂಗೆ ಹೇಗೆ ಗೃಹ ಪ್ರವೇಶ ಮಾಡೋದು ಅಂತ ಆ ಟೈಮಲ್ಲಿ ಒಂದು ಲಾಂಗ್ ಚೈನ್ನ ನನಗೆ ಕೊಡಿಸಿದ್ರು. ಅದು ಮತ್ತು ಸುಮಾರು ಲಾಂಗ್ ಚೈನ್ಗಳು ಎಲ್ಲವೂ ಒಂದೇ ಥರ ಡಿಸೈನ್ ಇದೆ. ನನಗೆ ಒಂದು ಯು ಶೇಪ್ದು ಒಂದು ತಗೋಬೇಕು ಅಂತ ಆಸೆ ಇತ್ತು. ಬಟ್ ಇವಾಗ ಸದ್ಯಕ್ಕೆ ನನಗೆ ತಗೊಳ್ಳೋ ಅಂಥ ಇದಿರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಅಕ್ಷಯ ತೃತೀಯಾಗೆಲ್ಲ ಏನು ನಾನು ಒಡವೆ ಯಾವತ್ತೂ ನಾನು ಪರ್ಚೇಸ್ ಮಾಡಿಲ್ಲ. ಇವತ್ತಿನವರೆಗೂ ನನ್ನ ಬುದ್ಧಿ ಬಂದಾಗಿಂದನೂ ಯಾವತ್ತೂ ನಾನು ಅಕ್ಷಯ ತೃತೀಯಾಗೆ ಗೋಲ್ಡ್ನ ಪರ್ಚೇಸ್ ಮಾಡಿಲ್ಲ. ಈ ಸಲ ತೊಗೋಬೇಕು ಅಂತ ಏನು ತೊಗೊಂಡಿಲ್ಲ. ನಾನು ಇದನ್ನು ತೊಗೊಂಡು ಸುಮಾರು ದಿವಸ ಆಯಿತು. ಅಂದರೆ ಅಕ್ಷಯ ತೃತೀಯ ಬರುತ್ತಲ್ವ, ಹೆಂಗೂ ಪೂಜೆ ಮಾಡಿಬಿಟ್ಟು ವೇರ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಮತ್ತು ನಮ್ಮ ಫ್ರೆಂಡ್ ಮನೆದು ಹೇಗೂ ಗೃಹ ಪ್ರವೇಶ ಆಯಿತು, ಅವತ್ತೇ ಪೂಜೆ ಎಲ್ಲ ಮುಗಿಸಿ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಸುಮಾರು 40 ಗ್ರಾಮ್ ಅಷ್ಟಿತ್ತು. ನಾನು ಅದನ್ನು ಕೊಟ್ಟು ಮತ್ತು ಯು ಶೇಪ್ದು ಒಂದು ತೊಗೊಂಡೆ. ಬಟ್ ಇದು 45 ಗ್ರಾಮ್ ಏನೋ ಇದೆ. ತುಂಬ ಚೆನ್ನಾಗಿದೆ ಯು ಶೇಪ್ದು. ನನಗೆ ಅವ್ರ ಮನೆಗೆ ಹೋಗಿದ್ದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೋರಿಸಿದ್ದೀನಿ ನೋಡಿ, ಅಥವಾ ಆ್ಯಡ್ ಮಾಡ್ತೀನಿ ನೋಡಿ ಹೇಗೆ ಕಾಣಿಸ್ತಿದೆ ಸ್ಯಾರಿ ಮತ್ತು ಗೋಲ್ಡ್ ಅಂತ ಹೇಳ್ಬಿಟ್ಟು. ಇವಾಗ ನಾನು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಲ್ಡ್ನ ಪರ್ಚೇಸ್ ಮಾಡೋದು ಯಾವಾಗಲೂ ಅಷ್ಟೇ. 1 ಗ್ರಾಮ್ ಆದರೂ ಆಗಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಡವೆ ಅಥವಾ ಸಿಲ್ವರ್, ಗೋಲ್ಡ್ ಅಥವಾ ಸಿಲ್ವರ್ ಇವೆರಡರಲ್ಲಿ ಯಾವುದಾದ್ರು ಒಂದು ತೊಗೋತೀನಿ ನಾನು. ನೋಡೋಣ, ಈ ಸಲ ನಂದಿನ್ನು ಚೀಟಿ ಈ ಮಂತ್ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಮಂತ್ ನನಗೆ ಗೋಲ್ಡ್ ಸಿಗುತ್ತೆ. ಹಾಗಾಗಿ ಅದು ತೊಗೊಂಡ್ರೂ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತೋರಿಸ್ತೀನಿ ಏನು ತೊಗೊಂಡೆ ಏನು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಇದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ, ಲಾಕರ್ಗಿಟ್ರೆ ಸೇಮ್ ಸಮಸ್ಯೆ, ಲಾಕರ್ಗಿಟ್ರೆ ಮತ್ತೆ ನಾನು ನಿಮಗೆ ತೋರಿಸೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇವತ್ತಿನ ಒಂದು ಡಿಸೈನ್ ಬಂದು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ತೊಗೊಂಡಿರೋದು ವಾಸವಿ ಜ್ಯುವೆಲರಿ ಶಾಪ್ನಲ್ಲಿ, ಗುಬ್ಬಿನಲ್ಲಿ. ನೋಡೋಣ, ವರಮಹಾಲಕ್ಷ್ಮಿಗೆ ಇದಕ್ಕೊಂದು ನೆಕ್ಲೆಸ್ ತೊಗೊಳ್ಳೋಣ ಅಂತ ಪ್ಲಾನ್ ಇದೆ. ಬಟ್ ಇಯರಿಂಗ್ಸ್ ಕೂಡ ನನಗೆ ಬೇಕು. ನೋಡೋಣ, ವರಮಹಾಲಕ್ಷ್ಮಿಗೆ ಉಂಡಿನ ಓಪನ್ ಮಾಡಿದಾಗ ಏನಾದ್ರು ಹೆಚ್ಚು ಅಮೌಂಟ್ ಇದ್ದರೆ ತೊಗೊಳ್ಳೋಣ ಅಂತ ಪ್ಲಾನ್ ಇದೆ.
ಮೊದಲನೇದಾಗಿ ಹೇಳ್ಬಿಡ್ತೀನಿ, ನಾನು ಇದನ್ನು ಚೇಂಜ್ ಮಾಡಿ ತೊಗೊಂಡಿರೋ ಅಂಥದ್ದು ಇಲ್ಲೇ ವಾಸವಿ ಜ್ಯುವೆಲರಿ ಶಾಪ್ನಲ್ಲಿ ನಾನು ತೊಗೊಂಡಿದ್ದು ಗುಬ್ಬಿನಲ್ಲೇ. ಗುಬ್ಬಿನಲ್ಲೂ ಕೂಡ ಸುಮಾರು ಒಡವೆಗಳನ್ನ ಮಾಡಿಸಿದ್ದೀನಿ ವಾಸವಿ ಜ್ಯುವೆಲರಿ ಶಾಪ್ನಲ್ಲಿ. ಅಲ್ಲೇ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಡಿಸೈನ್ ಕೂಡ ತುಂಬ ಜನ ಇಷ್ಟಪಟ್ಟರು. ನಿನ್ನೆ ವೇರ್ ಮಾಡಿದ್ದೆ ಇದನ್ನು ನಾನು. ಸ್ಟೋನ್ಸ್ ಎಲ್ಲ ನನಗೆ ಲೆಸ್ ಮಾಡಿ ಕೊಟ್ಟಿದ್ದಾರೆ ಅವರು. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವೊಬ್ರು ಕೇಳ್ತಾ ಇರ್ತೀರಾ ಏನು ತೋರಿಸಲ್ಲ, ಹೈಡ್ ಮಾಡ್ತೀರಾ ಅಂತ. ನಾನು ನಿಮ್ಗೆ ಹೇಳಿದ್ದೀನಿ, ಎಲ್ಲವೂ ನಾನು ಒಂದೇ ಸಲ ತೋರಿಸಲ್ಲ, ಒಂದೊಂದೇ ಯಾವಾಗಲೂ ವೇರ್ ಮಾಡಿದಾಗ ನೀವು ಕೇಳಿದಾಗ ತೋರಿಸ್ತೀನಿ ಅಂತ. ಈಗೇಗೋ ಅಕ್ಷಯ ತೃತೀಯ ಇತ್ತಲ್ವ, ತಂದಿದ್ನಲ್ವ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಒಂದು 45 ಗ್ರಾಮ್ ಇದೆ, 45 ಗ್ರಾಮ್. ಇದೆಲ್ಲ ಲೆಸ್ ಮಾಡಿನೇ 45 ಗ್ರಾಮ್ಗೆ ನಾನು ತಗೊಂಡೆ. ಇದ್ರ ಮೇಲೆ ಆ್ಯಕ್ಚುಲಿ ನಾನು 1 ಲ್ಯಾಕ್ ಏನೋ ಕೊಡಬೇಕಾಗಿ ಬಂತು. ಹಾಕಿರೋದು ನೋಡಿದ್ದೀರಾ ಫೋಟೋನಲ್ಲಿ. ಇವಾಗ ಒಂದ್ಸಲ ವೇರ್ ಮಾಡಿ ತೋರಿಸ್ತೀನಿ. ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ, ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಅತ್ತಿಗೆ ಕೂಡ ಅಂದರು ನೆನ್ನೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ ಡಿಸೈನ್ಸು ಅಂತ ಅಂದರು. ಚೆನ್ನಾಗಿದೆ ಅಂತ ಅಂದರು. ಲಾಸ್ಟ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಡೀಟೇಲ್ ಆಗಿ ಇದರ ಒಂದು ಡಿಸೈನ್ಸ್ ಹೇಗಿದೆ ಅಂತ. ಇಲ್ಲಿ ಗುಬ್ಬಿನಲ್ಲಿ ವಾಸವಿನಲ್ಲೂ ಕೂಡ ಈ ಥರ ಡಿಸೈನ್ಸ್ ಸಿಗುತ್ತೆ. ಬೇಕಾದರೆ ಯಾವಾಗಾದರೂ ಅದರದ್ದು ಒಂದು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ, ತುಂಬ ಲೈಟ್ ವೆಯ್ಟ್ ಇಲ್ಲ. ನಾನು ತುಂಬ ಲೈಟ್ ವೆಯ್ಟಲ್ಲಿ ತೊಗೊಳಕ್ಕೆ ಹೋಗಲ್ಲ, ಯಾಕೆಂದರೆ ಮುರಿದೋಗ್ಬಿಡ್ತಾವೆ ಅವೆಲ್ಲ. ಅದಕ್ಕೋಸ್ಕರ ತುಂಬ ಲೈಟ್ ವೆಯ್ಟಲ್ಲಿ ತೊಗೊಂಡಿಲ್ಲ. ತುಂಬಾ ಚೆನ್ನಾಗಿದೆ, ಖುಷಿಯಾಯಿತು. ಯು ಶೇಪಲ್ಲಿ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ತೊಗೋತೀನಿ ನೋಡೋಣ. ಇದಕ್ಕೆ ನಾನಿನ್ನೂ ಇಯರಿಂಗ್ಸ್ ತೊಗೋಬೇಕು. ಸದ್ಯಕ್ಕೆ ನೋಡೋಣ, ಹಬ್ಬದ ಟೈಮಲ್ಲಿ ಇಯರಿಂಗ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸಿಲ್ವರ್ ಕೂಡ ಪರ್ಚೇಸ್ ಮಾಡೋದಿದೆ. ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ದುಡ್ಡೆಲ್ಲ ನಾನು ಗೋಲ್ಡ್ಗೆ ಹಾಕ್ಬಿಟ್ಟಿದ್ದೀನಿ ಈ ಸಲ. ಹೋದ ಸಲನೂ ತೊಗೊಳಕ್ಕಾಗಿಲ್ಲ ಸಿಲ್ವರು. ನೋಡೋಣ ಏನಾಗುತ್ತೆ ಅಂತ. ನಿಮ್ಗೆ ಹೇಗೆ ಅನ್ನಿಸ್ತು, ಹೇಗಿತ್ತು ಡಿಸೈನ್ಸು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸುಮಾರು ಜನ ವಿಡಿಯೋ ನೋಡೋದೇ ಕಡಿಮೆ ಮಾಡಿಬಿಟ್ಟಿದ್ದೀರಾ ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿದೆ ಡಿಸೈನು. ನೀವು ಯಾರಾದರೂ ಗುಬ್ಬಿ ಸುತ್ತಮುತ್ತ ನೋಡ್ತಾ ಇರೋರು, ನನ್ನ ವಿಡಿಯೋಸ್ ಏನಾದರೂ ನೋಡ್ತಾ ಇದ್ದರೆ ಗೋಲ್ಡು ಎಲ್ಲಿ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ ಬೆಸ್ಟ್ ಅಂತ ಅಂದರೆ ಗುಬ್ಬಿನಲ್ಲಿ ವಾಸವಿ ಜ್ಯುವೆಲರಿ ಶಾಪ್ನಲ್ಲಿ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ. ಖಂಡಿತ ನಿಮಗೆ ಬೇಕು ಅಂದರೆ ಮಾಡಿಯೂ ಕೂಡ ಕೊಡ್ತಾರೆ, ಕಸ್ಟಮೈಸ್ ಮಾಡಿಯೂ ಕೂಡ ಕೊಡ್ತಾರೆ. ಇಲ್ಲ ರೆಡಿ ಕೂಡ ಸುಮಾರು ಒಡವೆಗಳನ್ನ ಇಟ್ಟಿರ್ತಾರೆ, ಸುಮಾರು ಒಡವೆಗಳು ಆ ಥರದ್ದು ಕೂಡ ಸಿಗುತ್ತೆ. ಇವಾಗ ಎಲ್ಲ ಥರ ಒಡವೆಗಳು ಸಿಗುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಭೇಟಿ ಕೊಟ್ಟು ಯಾವ್ಯಾವ ಒಡವೆ ಸಿಗುತ್ತೆ ಅಂತ ನೋಡಬಹುದು. ಇಲ್ಲೇ ಗುಬ್ಬಿನಲ್ಲಿ ಇರೋದು, ಅಂದರೆ ಬಸ್ ಸ್ಟ್ಯಾಂಡ್ನಲ್ಲೇ ಬರುತ್ತೆ ಆ ಅಂಗಡಿ. ಶಾಪ್ ಒಂದು ನಮ್ಮ ತಂದೆ ತಾಯಿಗೆಲ್ಲ ಸುಮಾರು ವರ್ಷಗಳಿಂದ ಪರಿಚಯ, ನಮ್ಮ ಅತ್ತೆ ಮಾವನಿಗೆಲ್ಲರಿಗೂ ಸುಮಾರು ವರ್ಷದಿಂದನೇ ಪರಿಚಯ. ಹೇಳಿದ್ನಲ್ಲ, ಸುಮಾರು ಒಡವೆನೂ ಮಾಡಿಸಿದ್ದೀನಿ ಅವ್ರ ಹತ್ರ. ತುಂಬ ಚೆನ್ನಾಗಿದೆ, ತುಂಬ ಜನ ಇಷ್ಟಪಟ್ಟರು. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಲಾಂಗ್ ಹಾರ ಹೇಗಿದೆ ಅಂತ. ಅದಿರೋದು 45 ಗ್ರಾಮು, ಒಂದು 60-65 ಗ್ರಾಮ್ ಇರೋ ಥರ ಇದೆ. ತುಂಬಾ ಚೆನ್ನಾಗಿದೆ, ತುಂಬ ಏನು ಲೈಟ್ ವೆಯ್ಟ್ ಇಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಡಿಸೈನ್ ಈ ಥರ ಹುಡುಕ್ತಾ ಇದ್ದೆ. ಈ ಸಲ ನಾನು ಶ್ರೀನಿವಾಸಕ್ಕೆ ಹೋಗಲಿಲ್ಲ, ಇಲ್ಲೇ ಚೇಂಜ್ ಮಾಡಿಕೊಂಡೆ ಅದನ್ನು. ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಷ್ಟ ಆದರೆ ಕಮೆಂಟ್ನಲ್ಲಿ ತಿಳಿಸಿ ನನಗೆ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಇವಾಗಂತೂ
ತುಂಬಾ ಜ್ಯುವೆಲ್ಲರಿ ಕಲೆಕ್ಷನ್ಗಳಿದೆ ಎಲ್ಲ ಶಾಪ್ಗಳಲ್ಲೂ ಅಷ್ಟೇ. ಇದು ನಮ್ಮ ಮನೆಯವ್ರ ಸೆಲೆಕ್ಷನ್. ಇದು ನನ್ನ ಹತ್ರ ಪ್ರತಿಯೊಂದು ಒಡವೆ ಕೂಡ, ಪ್ರತಿಯೊಂದು ಸಾರಿ ಕೂಡ ಮನೆಯವ್ರ ಸೆಲೆಕ್ಷನ್ನೇ ಆಗಿರುತ್ತೆ. ಯಾವಾಗ್ಲೂ ಅವ್ರು ಸೆಲೆಕ್ಟ್ ಮಾಡಿದ್ದೇನೆ ನಾನು ತೊಗೊಳ್ಳೋದು. ನಾನು ನಮ್ಮ ಮನೆಯವ್ರಿಗೆ ಹೋಗಿ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬಂದಿರೋ ಅಂಥದ್ದು. ಚೆನ್ನಾಗಿದೆ, ಹೇಗೆ ಅನ್ನಿಸ್ತು ಅಂತ ಹೇಳಿ. ವೀಡಿಯೋಸ್ಗಳೇನಾದರೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಈ ವಿಡಿಯೋಗೆ, ಮತ್ತು ಹೆಚ್ಚು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ.